ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಎಲ್ರಿಗೂ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀವಿ. ಈ ಟಾಪಿಕ್ನ ಬಗ್ಗೆ ಮಾಹಿತಿಗೋಸ್ಕರವಾಗಿ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸ್ನೇಹಿತರೆ, ಅದು ಬಂದ್ಬಿಟ್ಟು ಆಪ್ಷನ್ ಬೈಯಿಂಗ್ ಮತ್ತು ಆಪ್ಷನ್ ಸೆಲ್ಲರ್ಸ್ಗಳ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನು, ಆಪ್ಷನ್ ಬೈಯಿಂಗ್ ವರ್ಸಸ್ ಆಪ್ಷನ್ ಸೆಲ್ಲಿಂಗ್ ಅನ್ನೋದು ಇವತ್ತಿನ ಒಂದು ಕಾನ್ಸೆಪ್ಟು. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಇದೇ ಒಂದು ಟಾಪಿಕ್ ಮೇಲೆ ಮಾತಾಡೋಕ್ಕೆ ಹೊರಡ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಅದ್ರ ಜೊತೆಯಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದು ಆ್ಯಕ್ಚುಲಿ ತುಂಬ ಒಂದು ಒಳ್ಳೆಯ ಟಾಪಿಕ್ಕು. ಒಂದು ಕಮೆಂಟ್ ಸೆಕ್ಷನಲ್ಲಿ ರೈಸ್ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಈ ಟಾಪಿಕಲ್ಲಿ ಸುಮಾರು ಜನರಿಗೆ ಏನಂತ ಕರಿಬೋದು ಅಂದರೆ ಡಿಫ್ರೆನ್ಸಸ್ಸೇ ಗೊತ್ತಿರಲ್ಲ. ಆಪ್ಷನ್ ಬೈಯಿಂಗಿಗೆ ಏನು ಡಿಫ್ರೆನ್ಸ್ ಇದೆ, ಆಪ್ಷನ್ ಸೆಲ್ಲಿಂಗಲ್ಲಿ ಏನು ಡಿಫ್ರೆನ್ಸ್ ಇದೆ, ಯಾತಕ್ಕೋಸ್ಕರ ಸೆಲ್ ಮಾಡ್ತೀವಿ, ಯಾತಕ್ಕೋಸ್ಕರ ಬೈ ಮಾಡ್ತೀವಿ, ಯಾರು ಬೈ ಮಾಡ್ತಾರೆ ಅಥವಾ ಯಾರು ಒಂದು ಸೆಲ್ ಮಾಡ್ತಾರೆ, ಈ ರೀತಿಯಾದ ಹಲವು ಗೊಂದಲಗಳ ಬಗ್ಗೆ ಮಾಹಿತಿ ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ ಕೆಲವೊಬ್ಬರು. ಬನ್ನಿ ಸ್ನೇಹಿತರೆ, ಇವತ್ತು ಅಂಥವ್ರಿಗಾಗಿಯೇ ಈ ಒಂದು ವಿಡಿಯೋ. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಬೈಯಿಂಗಿಗೆ ಮತ್ತು ಆಪ್ಷನ್ ಸೆಲ್ಲರ್ಸ್ಗಳ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸಸ್ನ ನಾವು ನೋಡೋಣ. ಅದ್ರ ಜೊತೆಯಲ್ಲಿ ಆಪ್ಷನ್ ಬೈಯಿಂಗಿಗೆ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಒಂದು ಕ್ಯಾಪಿಟಲ್, ಇದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗೋದಿದೆ. ಹಾಗಾಗ್ಬಿಟ್ಟು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಹಾಗೂ ಕೊನೆವರೆಗೂ ನೋಡಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಒಂದು ಮಾಹಿತಿನ ನಾನು ಕೊಡೋಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಇವತ್ತು ಮಾತಾಡೋಕ್ಕೆ ಹೊರಟಿರ್ತಕ್ಕಂತಹ ಒಂದು ಆಪ್ಷನ್ ಬೈಯಿಂಗ್ ವರ್ಸಸ್ ಆಪ್ಷನ್ ಸೆಲ್ಲಿಂಗ್ ಏನಿದೆ, ಈ ಒಂದು ಟಾಪಿಕ್ನ ಬಗ್ಗೆ ಅಲ್ವಾ ಸ್ನೇಹಿತರೆ? ಈ ಒಂದು ಟಾಪಿಕ್ನ ಬಗ್ಗೆ ನಾವು ಮಾತಾಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದರಲ್ಲಿ ಸುಮಾರು ತರಹದ ಇನ್ಫಾರ್ಮೇಷನ್ಸ್ಗಳನ್ನ ನಾವು ಶೇರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇದು ಆಪ್ಷನ್ ಬೈಯಿಂಗ್ ಮತ್ತು ಆಪ್ಷನ್ ಸೆಲ್ಲರ್ಸಿನ ಮಧ್ಯೆ ಇರ್ತಕ್ಕಂಥ ಒಂದು ಗೊಂದಲ, ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಇರ್ತಕ್ಕಂಥವ್ರದ್ದು ಬಗ್ಗೆನೂ ಮಾಹಿತಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಆಪ್ಷನಲ್ಲಿ ಬೈಯಿಂಗ್ ಅಂದರೆ ಯಾರು? ಇಲ್ಲಿ ನಾವು ನೋಡ್ತಾ ಇರ್ಬೋದು, ಕೆಲವೊಂದು ಡೆಫಿನಿಷನ್ಸ್ಗಳು ಇದೆ. ಆಪ್ಷನ್ ಬೈಯರ್ ಈಸ್ ದ ಒನ್ ಹೂ ಈಸ್ ವಿಲ್ಲಿಂಗ್ ಟು ಪೇ ಅ ಪ್ರೀಮಿಯಮ್ ಇನ್ ಅಡ್ವಾನ್ಸ್. ಅಂದರೆ ಆಪ್ಷನ್ ಬೈಯರು ಎಂಟೈರ್ ಕ್ಯಾಪಿಟಲ್ನ ಬೈ ಮಾಡೋದಕ್ಕೆ ರೆಡಿ ಇಲ್ಲ, ಬಟ್ ಆ ಒಂದು ಚಿಕ್ಕ ಪ್ರೀಮಿಯಮ್ನ ಕೊಡೋದಕ್ಕೆ ರೆಡಿ ಇದ್ದಾರೆ. ಯಾವುದಕ್ಕೋಸ್ಕರ? ಆ ಎಂಟೈರ್ ಸ್ಟಾಕನ್ನು ಬೈ ಮಾಡೋದಕ್ಕೋಸ್ಕರ, ಅಥವಾ ಒಂದು ಸೆಲ್ಲನ್ನು ಮಾಡೋದಕ್ಕೋಸ್ಕರವಾಗಿ. ಅಂದರೆ ಇವಾಗ ಉದಾಹರಣೆಗೆ ನಾನು ಆಪ್ಷನ್ನ ಬೈ ಮಾಡ್ತಾ ಇದ್ದೀನಿ ಅಂತ ನಾನು ತಿಳ್ಕೊಂಡು ನಾನು ಕಾಲ್ ಆಪ್ಷನ್ಸ್ನ ಬೈ ಮಾಡಿದ್ರೆ ಅದರ ಅರ್ಥ ಏನು? ಪ್ರೈಸ್ ಮೇಲ್ಗಡೆ ಹೋದಂಗೆ ನಾನು ಆ ಎಂಟೈರ್ ಸ್ಟಾಕಿನ ಒಂದು ಲಾಟಿನ ಸ್ಟಾಕ್ಸನ್ನು ನಾನು ಡೆಲಿವರಿ ತೊಗೊಳ್ತೀನಿ ಅನ್ನೋ ಲೆಕ್ಕ, ಎಕ್ಸ್ಪೈರಿವರೆಗೂ ನಾನಿದ್ರೆ. ಅದೇ ರೀತಿ ನಾನೊಂದು ಪುಟ್ ಆಪ್ಷನ್ನ ಬೈ ಮಾಡಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಆ ಒಂದು ವೇಳೆ ITM ಆದರೆ ನಾನು ಹೇಳಿದಂತಹ ಪ್ರೀಮಿಯಮ್ಮು ಒಂದು ವೇಳೆ ನನಗೆ ITM ಆಯಿತು ಅಂತ ಹೇಳಿದ್ರೆ, ನಾನು ಪರ್ಟಿಕ್ಯುಲರ್ ಅಂಡರ್ಲೈಯಿಂಗ್ ಅಸೆಟನ್ನು, ಅಂದರೆ ಒಂದು ಸ್ಟಾಕನ್ನು ಅಥವಾ ಒಂದು ಸ್ಕ್ರಿಪ್ಟನ್ನು ನಾನು ಒಂದು ಲಾಟು ಸೆಲ್ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಅದು ಅಲ್ವಾ? ಯಾವಾಗಿನವರೆಗೂ? ನಾವು ಎಕ್ಸ್ಪೈರಿವರೆಗೂ ಇದ್ದರೆ. ಅದ್ರ ಒಳಗಡೆ ನಾವು ಒಂದು ವೇಳೆ ಕಾಂಟ್ರಾಕ್ಟ್ನ ಕ್ಲೋಸ್ ಮಾಡಿಕೊಂಡ್ರೆ ಸ್ನೇಹಿತರೆ, ನಾವಿಲ್ಲಿ ಹೆದರಬೇಕಾದಂತಹ ಅವಶ್ಯಕತೆ ಏನೂ ಇಲ್ಲ. ಒಂದು ವೇಳೆ ನಾವೇನಾದರೂ ಕಾಂಟ್ರಾಕ್ಟ್ನ ಕ್ಲೋಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಹೆದರೋ ಅವಶ್ಯಕತೆ ಏನೂ ಇಲ್ಲ. ಕಾಂಟ್ರಾಕ್ಟು ಕ್ಯಾನ್ಸಲ್ ಆಗುತ್ತೆ. ಒಂದು ವೇಳೆ ನೀವು ಎಕ್ಸ್ಪೈರಿವರೆಗೂ ನೀವು ಈ ಒಂದು ಕಾಂಟ್ರಾಕ್ಟಲ್ಲಿದ್ದರೆ ನಿಮಗೆ ಈ ಸಮಸ್ಯೆ ಬರಬಹುದು. ತಿಳಿದಂಥವರಿಗೆ ಹಾಗೂ ಒಂದು ಕ್ಯಾಪಿಟಲ್ ಇರೋಂಥವ್ರಿಗೆ, ಅಥವಾ ಯಾರು ಇದನ್ನು ತಿಳ್ಕೊಂಡು ಮಾಡ್ತಾ ಇದ್ದೀರಾ ಅವರಿಗೆ ಸಮಸ್ಯೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನೀವು ಒಂದು ಪುಟ್ ಆಪ್ಷನ್ನ ಬೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಆ ಒಂದು ಪರ್ಟಿಕ್ಯುಲರ್ ಒಂದು ಲಾಟಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ನ ನೀವು ಸೆಲ್ ಮಾಡೋದಕ್ಕೆ ರೆಡಿಯಾಗಿದ್ದೀರಾ ಅಂತ ಹೇಳ್ಕೊಂಡು ನಿಮಗೆ ಅರ್ಥ ಇರುತ್ತೆ, ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಹೇಳೋದು ಸ್ನೇಹಿತರೆ, ಯಾವುದೇ ಕಾರಣಕ್ಕಾದ್ರೂ ನಾವು ಮಾರ್ಕೆಟಲ್ಲಿ ಏನೇ ಮಾಡಲಿ, ನಾವು ಮಾರ್ಕೆಟ್ ಅಂತಲ್ಲ, ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಲಿ ಒಂದು ಮಾಹಿತಿನ ತಿಳ್ಕೊಂಡು ಮಾಡಬೇಕು ಅನ್ನೋದು. ಇನ್ನು ನೆಕ್ಸ್ಟು ಏನಿದೆ ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಆಪ್ಷನ್ ಬೈಯರಿನ ಬೆನಿಫಿಟ್ ಏನಿದೆ ಅಂತ ಹೇಳಿದ್ರೆ, ಆಪ್ಷನ್ ಬೈಯರು ಬರೀ ಒಂದು ಪ್ರೀಮಿಯಂ ಅಮೌಂಟನ್ನು ಮಾತ್ರ ಪೇ ಮಾಡಬೇಕಾಗತ್ತೆ.
ಅಂದರೆ ಇವ್ರ ಹತ್ರ ಆಪ್ಷನ್ನ ಬೈ ಮಾಡೋದಕ್ಕೆ ಜಾಸ್ತಿ ರಿಸ್ಕಿನ ಇನ್ವಾಲ್ವ್ಮೆಂಟ್ ಅಂತ ಅಲ್ಲ. ಇಲ್ಲಿ ರಿಸ್ಕು ಬೈಯರ್ಸ್ಗೂ ಇದೆ, ಸೆಲ್ಲರ್ಸ್ಗೂ ಇದೆ, ಈಕ್ವಲ್ ರಿಸ್ಕ್ಸ್ ಇದೆ. ಅದಕ್ಕಿಂತನೂ ಹೆಚ್ಚಿಗೆ ಆಗಿ ತುಂಬ ಸಮಸ್ಯೆಗಳಾಗುತ್ತೆ ಒಂದು ವೇಳೆ ನೀವು ಆಪ್ಷನ್ ಬೈಯಿಂಗ್ನ ಬಗ್ಗೆ ಸರಿಯಾಗಿ ಮಾಹಿತಿ ತಿಳ್ಕೊಳ್ಳೋದೇ ಇದ್ದರೆ. ಒಂದು ವೇಳೆ ನೀವು ಆಪ್ಷನ್ ಬೈ ಮಾಡಿಕೊಂಡು ಅದು ಏನಾದರೂ ITM ಆಯಿತು ಅಂತ ಹೇಳಿದ್ರೆ ನೀವು ಲ್ಯಾಕ್ಸ್ ಟುಗೆದರ್ ಶೇರ್ಸ್ನ ಅಂದರೆ ಅಮೌಂಟ್ನ ಕಟ್ಬಿಟ್ಟು ಒಂದು ಡೆಲಿವರಿನ ತೊಗೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಹೆವಿ ಫೈನಿಗೆ ನೀವು ಗುರಿ ಆಗಬೇಕಾಗತ್ತೆ. ಹಾಗಾಗ್ಬಿಟ್ಟು ಸ್ನೇಹಿತರೆ, ಆಪ್ಷನ್ ಬೈಯಿಂಗು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಒಂದು ಸಂಕಟದ ವಿಷಯ ಕೂಡ ಹೌದು. ಸರಿಯಾಗಿ ತಿಳ್ಕೊಳ್ಳೋದಲ್ಲೇ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಯಾರೋ ಕಾಲ್ ಕೊಡ್ತಾರೆ, ಯಾರೋ ಟಿಪ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಆಪ್ಷನ್ನ ಬೈ ಮಾಡೋದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಒಂದು ವೇಳೆ ನೀವೇನಾದರೂ ನಿಮ್ಮ ಎಕ್ಸ್ಪೈರಿ ಟೈಮ್ವರೆಗೂ ನೀವೇನಾದರೂ ಅದನ್ನು ಕ್ಲೋಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ತುಂಬ ಒಂದು ಸಮಸ್ಯೆಗೆ ಈಡಾಗಬೇಕಾಗತ್ತೆ, ಕ್ಯಾಪಿಟಲ್ ಇಲ್ಲದೇ ಇದ್ದರೆ. ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಸ್ಟಾಕ್ಸ್ ಏನಿರುತ್ತೆ ಅದು ನಿಮಗೆ ಡೆಲಿವರಿ ಆಗುತ್ತೆ, ನೀವು ಸ್ಟಾಕ್ಸ್ನ ತೊಗೊಂಡು ಡೆಲಿವರಿ ತೊಗೊಂಡು ಇಟ್ಕೋಬಹುದು ಅಲ್ವಾ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಬೈಯರ್ಗೆ ರಿಸ್ಕ್ ಅಂತ ಹೇಳಿದ್ರೆ ಒಂದು ಪ್ರೀಮಿಯಮ್ಮಿನ ರಿಸ್ಕ್ ಇರುತ್ತೆ ಅಷ್ಟೇ. ಆಪ್ಷನ್ ಬೈಯರ್ಗೆ ಪ್ರೀಮಿಯಮ್ಮಿನ ರಿಸ್ಕ್ ಇರುತ್ತೆ. ಆದರೆ ಅದೇ OTM ಆದರೆ ಮಾತ್ರ ಸಮಸ್ಯೆ. OTM ಆಗದೇ ಇದ್ದರೆ ಏನು ಪ್ರಾಬ್ಲಮ್ ಏನಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಆಶಿಸೋದು ಏನು ಅಂತ ಹೇಳಿದ್ರೆ ಪ್ರಾಫಿಟ್ಸ್ ಆಗಬೇಕು ಅಂತ ಹೇಳಿದ್ರೆ ನಾವು ತೊಗೊಂಡಿರೋ ಸ್ಟ್ರೈಕ್ ಪ್ರೈಸ್ಗಿಂತ ಮೇಲ್ಗಡೆ ಹೋಗಬೇಕು ಅನ್ನೋದೇ ಎಲ್ಲರ ಒಂದು ಆಸೆ ಆಗಿರುತ್ತೆ ಅಲ್ವಾ. PL ತೊಗೊಂಡ್ವಿ ಅಂತ ಹೇಳಿದ್ರು ಅಷ್ಟೇ ನಾವು ಪುಟ್ ಆಪ್ಷನ್ನ ಸೆಲ್ ಮಾಡ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರಬೇಕು. ಡೆಲಿವರಿ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಗೊತ್ತಿರಬೇಕು. ಆವಾಗ ಮಾತ್ರ ನಾವು ಪುಟ್ ಆಪ್ಷನ್ಸ್ನ ಬೈ ಮಾಡಬೇಕು. ಇದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಅಂತ ಹೇಳಿ ನಾನು ಕಂಪ್ಲೀಟ್ ಆದ ಒಂದು ವಿಡಿಯೋನ ಸಹ ನಾನು ರೆಡಿ ಮಾಡಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಅಂದರೂ ಡೆಫಿನೆಟ್ಲಿ ಸಿಗುತ್ತೆ ಅಲ್ವಾ. ಇಲ್ಲಿ ಆಪ್ಷನ್ ಬೈಯರ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಅನ್ಲಿಮಿಟೆಡ್ ಪ್ರಾಫಿಟ್ಸ್ನ ಅರ್ನ್ ಮಾಡುವ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಅದೇ ರೀತಿಯಾಗಿ ಆಪ್ಷನ್ ಸೆಲ್ಲರ್ಸ್ನ ನಾವು ಮಾತಾಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ಆಪ್ಷನ್ ಸೆಲ್ಲಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಮಾರ್ಜಿನ್ ಪೇ ಮಾಡಬೇಕಾಗತ್ತೆ. ಇಲ್ಲಿ ರಿಸ್ಕ್ ಅನ್ಲಿಮಿಟೆಡ್ ಇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ರಿಸ್ಕ್ ನೀವು ಪ್ರಾಪರಾಗಿ ತಿಳ್ಕೊಂಡು ಮಾಡಿದ್ರೆ ಅಥವಾ ಒಂದು ಹೆಡ್ಜಿಂಗಲ್ಲಿ ಮಾಡಿದ್ರೆ ನಿಮ್ಮ ರಿಸ್ಕ್ನ ನೀವು ಮಿಟಿಗೇಟ್ ಮಾಡಬಹುದು. ಬಟ್ ಎಸ್, ಅಕಾರ್ಡಿಂಗ್ ಟು ದ ಬುಕ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದ ಥಿಯರಿ, ವೆಬ್ಸೈಟ್, ಬ್ಲಾಗ್ಸ್ ಹೇಳಬೇಕು ಅಂತ ಹೇಳಿದ್ರೆ ಆಪ್ಷನ್ ಸೆಲ್ಲರ್ಗೆ ಒಂದು ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಲಿ ಇಲ್ಲಿ ಏನು ಹೇಳಿದ್ದಾರೆ, ಟು ಅಂಡರ್ಸ್ಟ್ಯಾಂಡ್ ದಿಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸಿನಾರಿಯೋ ಆಪ್ಷನ್ ಕಾಂಟ್ರಾಕ್ಟ್ ಮೂವ್ಸ್ ಟು ಅಟ್ ದ ಎಕ್ಸ್ಪೈರಿ. ಅಂದರೆ ಇದನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಒಂದು ಸಂದರ್ಭನ ಅರ್ಥ ಮಾಡ್ಕೋಬೇಕು. ಆ ಸಂದರ್ಭ ಏನು ಅಂದರೆ ಎಕ್ಸ್ಪೈರಿವರೆಗೂ ನಾನಿದ್ದರೆ, when spot price moves above the strike price at the expiry, the option expires in the money, option buyers gain and makes money. ಒಂದು ವೇಳೆ ನೀವೇನಾದರೂ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ನೀವೇನಾದರೂ ಸಿನ ಸೆಲ್ ಮಾಡಿದ್ದಿದ್ರೆ, ಮಾರ್ಕೆಟ್ ಏನಾದರೂ ಮೇಲ್ಗಡೆ ಮೂವ್ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಆಪ್ಷನ್ ಬೈಯರಿಗೆ ಒಂದು ಬೆನಿಫಿಟ್ ಆಗುತ್ತೆ. When the spot prices is near the strike price at the expiry, the option expires at the money. The option seller earns the premium received at his income as contract expires worthless for the buyer. ಅಂದರೆ ಒಂದು ವೇಳೆ ಅಟ್ ದ ಮನಿಯಲ್ಲಿ ಏನಾದರೂ ಎಕ್ಸ್ಪೈರಿ ಟೈಮಲ್ಲಿ ನೀವು ತೊಗೊಂಡಿರ್ತಕ್ಕಂಥ ಪ್ರೈಸ್ ಏನಾದರೂ ಅಟ್ ದ ಮನಿ ಆಯಿತು ಅಂತ ಹೇಳಿದ್ರೆ ಆ ಒಂದು ಕಾಂಟ್ರಾಕ್ಟು ವರ್ತ್ಲೆಸ್ ಆಗೋದರಿಂದ ಆಪ್ಷನ್ ಬೈಯರಿಗೆ ಏನು ಬೆನಿಫಿಟ್ ಸಿಗೋದಿಲ್ಲ. ಎಲ್ಲ ಕ್ಯಾಶು ಸಹ ಯಾರಿಗೆ ಹೋಗುತ್ತೆ, ಒಬ್ಬ ಆಪ್ಷನ್ ಸೆಲ್ಲರ್ ಅವರಿಗೆ ಹೋಗ್ತಕ್ಕಂತಹದ್ದು. ಒಂದು ವೇಳೆ ನೀವು ತೊಗೊಂಡಂತಹ ಕಾಂಟ್ರಾಕ್ಟ್, ನೆಕ್ಸ್ಟ್ ಪಾಯಿಂಟ್, ಒಂದು ವೇಳೆ ನೀವು ತೊಗೊಂಡಂತಹ ಕಾಂಟ್ರಾಕ್ಟ್ ಏನಾದರೂ ಎಕ್ಸ್ಪೈರ್ ಆಯಿತು, OTM ಅಲ್ಲಿ ಎಕ್ಸ್ಪೈರ್ ಆಯಿತು, ಔಟ್ ಆಫ್ ದ ಮನಿಯಲ್ಲಿ ಎಕ್ಸ್ಪೈರ್ ಆಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಪ್ರೀಮಿಯಂ ಅಮೌಂಟ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಡಿಕೆ ಆಗಿ ಹೋಗಿರುತ್ತೆ. ಹಾಗೂ ಇಲ್ಲಿ ನಿಮಗೆ ಬೈಯರ್ಗೆ ಯಾವುದೇ ತರಹದ ಬೆನಿಫಿಟ್ ಆಗೋದಿಲ್ಲ. ಬೈಯರ್ಗೆ ಬೆನಿಫಿಟ್ ಆಗೋದು ಯಾವಾಗ, ಒಂದು ಮಾರ್ಕೆಟು ನಿಮ್ಮ ಡೈರೆಕ್ಷನಲ್ಲಿ ಮೂವ್ ಆಗಬೇಕು, ಅದು ನೀವು ಎಕ್ಸ್ಪೈರಿ ಡೇ ಒಳಗೂ ಇದ್ದರೆ, ಎಕ್ಸ್ಪೈರಿ ಡೇ ತನಕ ನೀವು ಎಕ್ಸ್ಪೈರಿ ಟೈಮಲ್ಲಿ ನೀವಿದ್ದರೆ ಅದನ್ನು ನೀವು ಬೈ ಮಾಡೋಕ್ಕೆ ರೆಡಿ ಇರ್ತೀರಾ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ಅಲ್ವಾ ಸ್ನೇಹಿತರೆ. ಇದ್ರ ಬಗ್ಗೆ ಒಂದು ಕಾಂಟ್ರವರ್ಸಿನೂ ಸಹ ನಡೀತಾ ಇದೆ. ಆಪ್ಷನ್ ಬೈಯರ್ಗೆ ಲಿಮಿಟೆಡ್ ಲಾಸು, ಆಪ್ಷನ್ ಸೆಲ್ಲರ್ಗೆ ಅನ್ಲಿಮಿಟೆಡ್ ಲಾಸ್ ಅನ್ನೋದು ಸಹ ನಡೀತಾ ಇದೆ.
ಸೊ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ನಾನು ಒಂದು ಸರಿ ಯಾರ್ಯಾರಿಗೆ ಬೇಕೋ ಅವ್ರ ಜೊತೆಲಿ ಒಂದು ಲೈವ್ ಟೆಲಿಗ್ರಾಮ್ ಸೆಷನ್ನ ಮಾಡ್ತೀನಿ. ಈ ಪ್ರಶ್ನೆ ನಮ್ಮ ಟೆಲಿಗ್ರಾಮ್ ಚಾನಲ್ನವರು ಕೇಳಿದ್ರೆ ಖಂಡಿತವಾಗ್ಲೂ ನಾನು ಇನ್ಫಾರ್ಮೇಷನು ಪ್ರೊವೈಡ್ ಮಾಡ್ತೀನಿ ಅಲ್ವಾ ಸ್ನೇಹಿತರೆ. ಇವಾಗ ಬರೋಣ ನಿಜ ಸಂಗತಿಗೆ ಬರೋಣ. ನಾವು ಈ ನಮ್ಮ ನಿಜ ಸಂಗತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಎಲ್ರಿಗೂ ಗೊತ್ತು ಆಪ್ಷನ್ ಬೈ ಮಾಡಿದ್ವಿ ಅಂದರೆ ತೀಟಾ ಡಿ ಕೆ ಆಗುತ್ತೆ. ತೀಟಾ ಡಿ ಕೆ ಆಗೋದ್ರಿಂದ ಪ್ರೀಮಿಯಂ ಪ್ರೈಸಸ್ ಡಿಕ್ರೀಸ್ ಆಗುತ್ತೆ. ಸೊ ಆ ಒಂದು ವಿಷಯನ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಆಪ್ಷನನ್ನು ಸೆಲ್ ಮಾಡಿ ಏನು ನಾವು ಮುಂದೆ ನಡೀತೀವಿ ಅದರಲ್ಲಿ ತುಂಬ ಒಂದು ಬೆನಿಫಿಟ್ ಇದೆ ಸ್ನೇಹಿತರೆ. ಆಪ್ಷನನ್ನು ಸೆಲ್ ಮಾಡಿ ನಾವು ಮೂವ್ ಮಾಡೋದ್ರಿಂದ, ಆಪ್ಷನನ್ನು ಸೆಲ್ ಮಾಡಿ ನಾವು ಹೋಲ್ಡ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಪ್ರೊವೈಡೆಡ್ ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಗೊತ್ತಿರಬೇಕು. ಒಂದು ವೇಳೆ ಅಡ್ಜಸ್ಟ್ಮೆಂಟ್ ರೇಟ್ಸ್ ಬರಲ್ಲ, ಒಂದು ವೇಳೆ ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡಬೇಕು ನಿಮಗೆ ಬರಲ್ಲ ಅನ್ನಂಗಿದ್ರೆ ಖಂಡಿತವಾಗ್ಲೂ ಕೈ ಹಾಕೋದಕ್ಕೆ ಹೋಗಬೇಡಿ. ಜೊತೆಲಿ ಆಪ್ಷನ್ ಸೆಲ್ ಮಾಡೋದಕ್ಕೆ ಮಾರ್ಜಿನ್ಸ್ ಜಾಸ್ತಿ ಬೇಕು ಸ್ನೇಹಿತರೆ. ಹೌದು, ಆಪ್ಷನ್ ಸೆಲ್ ಮಾಡೋದಕ್ಕೆ ಮಾರ್ಜಿನ್ ಜಾಸ್ತಿ ಬೇಕು. ಆದರೂ ಅಪ್ರಾಕ್ಸಿಮೇಟ್ ಒಂದು 70% ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ಆಪ್ಷನ್ ಸೆಲ್ಲರ್ಸು ದುಡ್ಡು ಮಾಡ್ತಾರೆ ಆಪ್ಷನ್ ಬೈಯರ್ಸ್ಗಿಂತ. ಸೊ ಹಂಗಂತ ಹೇಳ್ಬಿಟ್ಟು ಆಪ್ಷನ್ ಬೈಯರ್ಸಿಗೆ ದುಡ್ಡು ಮಾಡೋಕ್ಕಾಗಲ್ವ ಅನ್ನೋದು ಅದು ಸಹ ಸುಳ್ಳು. ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿದ್ದರೆ ನೀವು ಖಂಡಿತವಾಗ್ಲೂ ನೀವು ಆಪ್ಷನನ್ನು ಬೈ ಮಾಡಬಹುದು. ಅದ್ರ ಮೇಲೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ, ಯಾವ ರೀತಿ ನಾವು ಆಪ್ಷನ್ ಬೈಯಿಂಗಲ್ಲಿ ದುಡ್ಡು ಮಾಡ್ಬೋದು, ಯಾವ ರೀತಿ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು, ಇನ್ಫಾರ್ಮೇಷನ್ ಬೇಕು, ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ತಾವು ಕರೆ ಮಾಡಿ ತಿಳ್ಕೊಬಹುದು ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಇನ್ನು ಆಪ್ಷನ್ ಸೆಲ್ಲಿಂಗಲ್ಲಿ ಸಹ ಅನ್ಲಿಮಿಟೆಡ್ ರಿಸ್ಕ್ ಅಂತಾರೆ. ಅದನ್ನು ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ, ಅದನ್ನು ಯಾವ ರೀತಿ ನಮ್ಮ ರಿಸ್ಕ್ ನಾವು ಮಿಟಿಗೇಟ್ ಮಾಡಬೇಕು, ಯಾವ ರೀತಿ ನಾವು ಅದನ್ನು ಪ್ರಾಫಿಟ್ಸಲ್ಲಿ ನಾವು ತೊಗೊಂಬರಬೇಕು, ಯಾವ ರೀತಿ ಒಂದು ಅಡ್ಜಸ್ಟ್ಮೆಂಟ್ಸ್ ಟ್ರೇಡ್ಸ್ಗಳನ್ನು ನಾವು ತೊಗೋಬೇಕಾಗತ್ತೆ, ಯಾವಾಗ ನಾವು ಒಂದು ಸುಮಾರು ಥರದ ಅಡ್ಜಸ್ಟ್ಮೆಂಟ್ಗಳು ಬರುತ್ತೆ, ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕ್ಲಾಸಸ್ ಇದೆ, ಜಾಯ್ನ್ ಆಗ್ಬೋದು. ನಿಮ್ಮ ಮೆಂಟರಿಗೆ ಕೇಳಿ. ಇಲ್ಲ ನನಗೆ ಒಂದು ಓವರ್ ಆಲ್ ಪಿಕ್ಚರ್ ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ಅದ್ರ ಬಗ್ಗೆಯೂ ಸಹ ಒಂದು ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಆಪ್ಷನ್ ಬೈಯಿಂಗಲ್ಲಿ ಅನ್ಲಿಮಿಟೆಡ್ ರಿಸ್ಕ್ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ತೊಗೊಂಡಂತಹ ಪ್ರೈಸ್ ಸ್ಟಾಕ್ ಏನಾದರೂ ITM ಆದರೆ, ನೀವು ಒಂದು ವೇಳೆ ಪಿ ತೊಗೊಂಡಿರ್ತೀರಾ, ನೀವು ಡೆಲಿವರಿ ಕೊಡೋಕ್ಕಾಗ್ದಲೇ ನಿಮ್ಮ ಹತ್ರ ಏನಾದರೂ ಡೆಲಿವರಿ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆನ ನೀವು ಕರೆ ಮಾಡಿಕೊಂಡಂಗೆ, ಬರಮಾಡ್ಕೊಂಡಂಗೆ. ITM ಆಯಿತು ಅಂತ ಹೇಳಿದ್ರೆ ನೀವು ಕಾಂಟ್ರಾಕ್ಟ್ನ ಬೈ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ತಿಳ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಕೊಡಿ. ರೀಸೆಂಟಾಗಿ ನೀವು ನೋಡಿದ್ರೆ ಅಂತ ಹೇಳಿದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಒಂದೆರಡು ವೀಡಿಯೋಸ್ ಬಂದಿದೆ. ಏನು ಅಂತ ಹೇಳಿದ್ರೆ ಅದರಲ್ಲಿ ನಾವು ನೋಡ್ತಾ ಇರ್ಬೋದು, ಆಪ್ಷನ್ ಬೈಯರ್ ಏನಿದ್ದಾರೆ ಅವರಿಗೆ ಲಾಸ್ ಆಗಿರ್ತಕ್ಕಂತಹದ್ದು ಸಹ ನಾವು ನೋಡಿದ್ದೀವಿ ಸ್ನೇಹಿತರೆ. ಅಲ್ಲೇನಾಗಿದೆ ಅಂತ ಹೇಳಿದ್ರೆ ITM ಆಗಿದೆ. ITM ಆಗಿಬಿಟ್ಟು ಡೆಲಿವರಿ ಕೊಡೋಕ್ಕಾಗಿಲ್ಲ. ಮಲ್ಟಿಪಲ್ ಲಾಟ್ಸ್ ಇದ್ದ ಕಾರಣ ಡೆಲಿವರಿ ಕೊಡೋಕ್ಕಾಗಲಿಲ್ಲ. ಡೆಲಿವರಿ ಕೊಡೋಕ್ಕಾಗ್ದಲೇ ಇದ್ದಿದ್ದರಿಂದ ಫೈನೇ ತುಂಬ ಜಾಸ್ತಿ ಬಂದಿದೆ. ಹಾಗಾಗಿಬಿಟ್ಟು ಸ್ನೇಹಿತರೆ, ನಿಮ್ಗೆ ಯಾರಾದರೂ ಸ್ಟಾಕ್ ಆಪ್ಷನ್ಸ್ನ ಕಾಲ್ಸ್ಗಳು ಕೊಡ್ತಾ ಇದ್ದಾರೆ ಅಥವಾ ನಿಮಗೇನಾದರೂ ಟಿಪ್ಸ್ಗಳು, ನಾ ಫಸ್ಟ್ ಆಫ್ ಆಲ್ ಅದನ್ನು ನಂಬೋದೇ ಇಲ್ಲ. ನೀವೇನೇ ಮಾಡಿರಿ ಕಲ್ತು ಮಾಡ್ಕೊಳ್ಳಿ, ನಿಮ್ಮ ಜೀವನನ ರೂಪಿಸ್ಕೊಳ್ಳಿ. ಯಾರ್ದೋ ಭರವಸೆ ಮೇಲೆ ಇನ್ನೇನೋ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಹಾಗೂ ಸ್ನೇಹಿತರೆ, ಜೈ ಕರ್ನಾಟಕ.